ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಪ್ಯಾಚ್ ವರ್ಕ್ ಕುಷನ್ ಕವರನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಕೊನೆಯಲ್ಲಿ ನಮಗೆ ನೋಡೋದಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಅನಿಸುತ್ತೆ, ಬಟ್ ಇದನ್ನು ಮಾಡುವ ವಿಧಾನ ತುಂಬಾ ಸಿಂಪಲ್ ಆಗಿದೆ. ಹಾಗೆ ಇದನ್ನು ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಒಂದು ಪ್ರಿಂಟೆಡ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿರುವಂಥದ್ದೇ ಒಂದು ಪ್ಲೇನ್ ಫ್ಯಾಬ್ರಿಕನ್ನು ಕೂಡ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎರಡು ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ನಾನು ಇವಾಗ ಪ್ರಿಂಟೆಡ್ ಫ್ಯಾಬ್ರಿಕನ್ನು ತೊಗೊಂಡು ಅದನ್ನು 3 ಇಂಚು ಅಗಲ ಹಾಗೆ 3 ಇಂಚು ಉದ್ದ ಮಾರ್ಕ್ ಮಾಡಿಬಿಟ್ಟು ಒಂದು ಬಾಕ್ಸ್ ಆಕೃತಿಯಾಗಿ ಮಾಡಿ ಕಟ್ ಮಾಡ್ಕೊಳ್ತೀನಿ. ಇವಾಗ ಅದೇ ಅಳತೆಯಲ್ಲಿ ನಾನು ಪ್ಲೇನ್ ಫ್ಯಾಬ್ರಿಕಲ್ಲೂ ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ಈ ಥರ ಪ್ರಿಂಟೆಡ್ ಫ್ಯಾಬ್ರಿಕನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಟ್ರೇಸ್ ಮಾಡಿ ನಂತರ ಕಟ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಾವು ಹೊಲಿತಾ ಕಟ್ ಮಾಡ್ತಾ ಹೋಗಬೇಕು. ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡು ನಂತರ ಸ್ಟಿಚ್ ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಜೊತೆಯಲ್ಲೇ ಇವೆರಡು ಕೆಲಸಗಳು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನಡೀತಾ ಇರುತ್ತೆ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ಒಳಮುಖವಾಗಿ ಇಟ್ಟು ಈ ರೀತಿಯಾಗಿ 4 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಇವಾಗ ಕಾಣಿಸ್ತಿದೆಯಲ್ಲ, ಇವಾಗ ಇದನ್ನು ಎರಡನ್ನು ಆ ಕಡೆ ಮೇಲ್ಗಡೆ ಕೆಳಗಡೆ ಎಳೆದು 2 ಲೇಯರ್ಸನ್ನು ಸಪ್ರೇಟ್ ಮಾಡಬೇಕು. ಹಾಗೆ ಈ ಪ್ಲೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಮಧ್ಯದಲ್ಲಿ ಒಂದು ಸಲ ಹೀಗೆ ಒಂದು ತೂಟ್ ಮಾಡಿಬಿಟ್ಟು ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಥ್ರೆಡ್ ಕಟ್ ಮಾಡೋ ಇದನ್ನು ತೊಗೊಂಡಿದ್ದೀನಿ. ಸೊ ಯಾಕಂದರೆ ಇದು ಕಾರ್ನರ್ಸ್ವರೆಗೂ ನೀಟಾಗಿ ಕಟ್ ಆಗುತ್ತೆ. ಕಾರ್ನರ್ಸ್ವರೆಗೂ ನೀಟಾಗಿ ಕಟ್ ಮಾಡಬೇಕು, ಮತ್ತು ನಮ್ಮ ಸ್ಟಿಚ್ಚು ಏನು ಹಾಕಿದ್ದೀವಿ ಅದು ಕೂಡ ಹೋಗಬಾರ್ದು, ಆ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ, ಇದನ್ನು ಓಪನ್ ಮಾಡಿದಾಗ ಒಂದು ಸ್ಕ್ವೇರ್ ಶೇಪ್ ಆಗಿ ಇದು ನಮಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಎಕ್ಸ್ಟ್ರಾ ಬಟ್ಟೆಗಳೇನು ಬರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಸೊ ಸ್ಟಿಚಸ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು, ಆ ರೀತಿಯಾಗಿ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ಇದಾದ ನಂತರ ಏನು ಮಾಡಬೇಕು, ಸೊ ಇವಾಗ ನಾನು ಪ್ಲೇನ್ ಬಟ್ಟೆಯನ್ನು ಮಾಡ್ಕೊಂಡಿದ್ನಲ್ಲ, ನಂತರ ಇವಾಗ ಮತ್ತೆ ಪ್ರಿಂಟೆಡ್ ಬಟ್ಟೆ ಮೇಲೆ ಇದನ್ನು ಇಟ್ಬಿಟ್ಟು ಅದರ ಅಳತೆಯನ್ನು ನಾವು ಟ್ರೇಸ್ ಮಾಡಿಕೊಂಡು ನಂತರ ಕಟ್ ಮಾಡಿಬಿಟ್ಟು ಒಳಮುಖವಾಗಿ ಇಟ್ಕೊಂಡು ಅದನ್ನು 4 ಕಡೆಗೂ ನಾನು ಸ್ಟಿಚ್ ಮಾಡಿಕೊಂಡೆ. ಅದಾದ ನಂತರ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಂಡು, ಅಂದರೆ ನಮಗೆ ಸೆಂಟರ್ ಈಸಿಯಾಗಿ ಸಿಗತ್ತೆ ಅದಕ್ಕೋಸ್ಕರ. ಸೊ ಈ ಥರ ಲೈನನ್ನು ಹಾಕ್ಕೊಂಡು ನಂತರ ಅದೇ ಲೈನ್ ಮೇಲೆ ಮತ್ತೆ ಈ ಥ್ರೆಡ್ ಕಟ್ಟರಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾರ್ನರ್ಸು ನೀಟಾಗಿ ಕಟ್ ಆಗುತ್ತೆ, ಅದು ಒಂದೇ ಕಾರಣಕ್ಕೋಸ್ಕರ. ಸೊ ಇವಾಗ ನೋಡಿ, ಇದು ಮತ್ತೊಂದು ಸ್ಕ್ವೇರ್ ಇವಾಗ ಕ್ರಿಯೇಟ್ ಆಯಿತು. ಸೊ ಅಲ್ಲಿ ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳು ಮಧ್ಯದಲ್ಲಿ ಬರುತ್ತಲ್ವ, ಅದನ್ನು ಮತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಈ ಪ್ರೋಸೆಸ್ಸನ್ನು ನಾವು ಎಷ್ಟು ದೊಡ್ಡದೊಂದು ಕ್ವಿಲ್ಟ್ ಮಾಡೋಕ್ಕೂ ಕೂಡ ರಿಪೀಟ್ ಮಾಡ್ತಾ ಹೋಗ್ಬೋದು. ತುಂಬಾ ಸಿಂಪಲ್ಲು, ಮತ್ತು ಫೈನಲ್ ಪ್ರಾಡಕ್ಟು ಅಷ್ಟೇ ನೋಡೋರಿಗೆ ಎಷ್ಟು ಕಷ್ಟನಪ್ಪ ಇದು ಅನಿಸೋ ಹಾಗಿರುತ್ತೆ. ಬಟ್ ನಿಜವಾಗ್ಲೂ ಅಂದರೆ ಸ್ಟಿಚ್ ಮಾಡೋದು ಅಂತ ಏನು ಕಷ್ಟ ಇಲ್ಲ. ಸೊ ಇವಾಗ ನಾನು ಮತ್ತೆ ಪ್ಲೇನ್ ಬಟ್ಟೆಯನ್ನು ಅದೇ ಅಳತೆಗೆ ಟ್ರೇಸ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಸೊ ನೋಡಿ, ಇದು ಈ ರೀತಿಯಾಗಿ ಆಯಿತು. ಇವಾಗ ಮತ್ತೆ ಇದನ್ನು 4 ಸೈಡ್ಗೂ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಕೇಲನ್ನು ಬಳಸಿಬಿಟ್ಟು ಕರೆಕ್ಟಾಗಿ ಲೈನನ್ನು ಹಾಕ್ಕೊಂಡ್ರೆ ಸೆಂಟರ್ ಈಸಿಯಾಗಿ ಸಿಗತ್ತೆ. ಸೊ ಮತ್ತೆ ಇದನ್ನು ಈ ರೀತಿಯಾಗಿ ಒಂದು ಎಕ್ಸ್ ಆಕೃತಿಯಲ್ಲಿ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿ ಓಪನ್ ಮಾಡಿದರೆ ಮತ್ತೆ ಇದು ಒಂದು ಸ್ಕ್ವೇರ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಇದೇ ಪ್ರೋಸೆಸ್ಸು ನಾವು ಕಂಪ್ಲೀಟ್ ರಿಪೀಟ್ ಮಾಡ್ತಾ ಹೋಗಬೇಕು. ಒಂದು ಸಲ ಪ್ಲೇನ್ ಫ್ಯಾಬ್ರಿಕ್ಕು, ಒಂದು ಸಲ ಪ್ರಿಂಟೆಡ್ ಫ್ಯಾಬ್ರಿಕ್ಕು, ಆ ಥರ ಅದೇ ಕ್ರಮದಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇವಾಗ ನಾನು ಪ್ಲೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ, ಇವಾಗ ಮತ್ತೆ ಅದನ್ನು ಪ್ರಿಂಟೆಡ್ ಮೇಲೆ ಇಟ್ಬಿಟ್ಟು ಟ್ರೇಸ್ ಮಾಡಿ ಅದೇ ಅಳತೆಗೆ ಕಟ್ ಮಾಡಿಕೊಂಡೆ. ಸೊ ಇಷ್ಟೇ ನಾವು ಮಾಡಬೇಕಾಗಿರೋದು. ಸೊ ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ 4 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನಂತರ ಇದೇ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಳ್ತೀನಿ ಎಕ್ಸ್ ಆಕೃತಿಯಲ್ಲಿ. ಸೆಂಟರ್ ಪಾಯಿಂಟಿನಿಂದ ಕಟ್ ಮಾಡ್ಕೊಳ್ಬೇಕು. ಆಮೇಲೆ 4 ಮೂಲೆವರೆಗೂ ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಅದನ್ನು ಓಪನ್ ಮಾಡಿದರೆ ಒಂದು ಸ್ಕ್ವೇರ್ ಓಪನ್ ಆಗುತ್ತೆ. ಸೊ ಮತ್ತೆ ಅದನ್ನು ಮತ್ತೆ ಪ್ಲೇನ್ ಬಟ್ಟೆ ಮೇಲೆ ಇಟ್ಟು ಟ್ರೇಸ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಮಗೆ ಎಷ್ಟು ದೊಡ್ಡದು ಬೇಕು, ಅಂದರೆ ನಮ್ಮ ಪಿಲ್ಲೋ ಆಗಲಿ ಅಥವಾ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅದರ ಅಳತೆ ನೋಡ್ತಾ ಅದರ ತಕ್ಕನ ಹಾಗೆ ಮಾಡ್ಕೊಳ್ತಾ ಹೋಗಬೇಕು.
ಸೊ ನಾನಿವಾಗ ಇದು ಫೈನಲ್ ಆಗಿ ನಾನು ಕಟ್ ಮಾಡಿಕೊಂಡೆ. ಸೊ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ನನಗೆ ಸಾಕು ಇಷ್ಟು ದೊಡ್ಡದು, ಒಂದು ಕುಷನ್ನಿಗೆ ಕವರ್ ಮಾಡೋಕ್ಕೆ ಸಾಕು ಇದು ನನಗೆ. ಸೊ ಇವಾಗ ಕಾರ್ನರ್ಸಲ್ಲಿ ಅದೆಲ್ಲ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ಇವಾಗ ನಮಗೆ ಬ್ಯಾಕ್ ಪಾರ್ಟ್ಗೆ ಒಂದಷ್ಟು ಬಟ್ಟೆ ಬೇಕಲ್ವಾ. ಸೊ ನಾನಿಲ್ಲಿ ಒಂದು ಹಳೆ ಸೀರೆಯ ಪೀಸ್ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಸೊ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಬರಬೇಕು, ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ಕಾಣಿಸುತ್ತೆ. ಸೊ ಇದನ್ನು ತುದಿ ಕಡೆ ಈ ರೀತಿಯಾಗಿ ಕಾಲು ಇಂಚ್ ಫೋಲ್ಡ್ ಮಾಡ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಸೊ ಇದೇ ಕ್ರಮದಲ್ಲಿ ಇದನ್ನು ಇಟ್ಬಿಟ್ಟು ಸ್ಟಿಚಸ್ ಎಲ್ಲ ಒಳಗಡೆ ಬರಬೇಕು, ಆ ರೀತಿಯಾಗಿ ಇದನ್ನು ಇಟ್ಬಿಟ್ಟು 4 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ, ಕಾಂಟ್ರಾಸ್ಟ್ ಬಟ್ಟೆ ಇದ್ದರೆ, ಪ್ಲೇನ್ ಬಟ್ಟೆ ಇದ್ದರೆ ಅದನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಈ ರೀತಿಯಾದ ಕುಷನ್ ಕವರ್ಸನ್ನು ಮಾಡ್ಕೊಳ್ಬೋದು. ಒಂದು ಫ್ರೆಶ್ ಲುಕ್ ಕೊಡುತ್ತೆ. ಹಳೆ ಅದೇ ಕುಷನ್ ಕವರ್ಸನ್ನು ನೋಡಿ ಬೋರ್ ಆಗಿರುತ್ತೆ. ಹಾಗೆ ನೀವು ಇದನ್ನು ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋಕೆ ಹೋದರೂ ಸಾಕಷ್ಟು ಬೆಲೆನೇ ಇರುತ್ತೆ. ಮನೆಯಲ್ಲೇ ನಿಮ್ಮ ಫ್ರೀ ಟೈಮಲ್ಲಿ ಯುಟಿಲೈಸ್ ಮಾಡಿಕೊಂಡು ಬೇಡದೇ ಇರುವ ಬಟ್ಟೆಯಿಂದ ₹1 ಖರ್ಚು ಮಾಡದೆ ಈ ರೀತಿಯಾಗಿ ನಿಮ್ಮ ಮನೆಯನ್ನು ನೀವು ಡೆಕೋರೇಟ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯೂಶ್ವಲ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.